Hello everyone, I am Santosh. Today we are going to see one of the important program, that is practical program on two-dimensional array. ಯಾವ practical program ನಾವು ಮಾಡ್ತಾ ಇದೀವಿ ಇವತ್ತು? Program to read, display and to find the trace of a square matrix. ಒಂದು square matrix trace ಕಂಡುಹಿಡಿಯಬೇಕು. ಹಂಗಿದ್ರೆ let us see what is a square matrix. Square matrix ಅಂದ್ರೆ ಏನು? ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರೋಸ್ ಈಸ್ ಈಕ್ವಲ್ ಟು 2, ಕಾಲಮ್ಸ್ ಈಸ್ ಈಕ್ವಲ್ ಟು 2. ಅಂದ್ರೆ ಹೌ ಇಟ್ ಲುಕ್ಸ್ ಲೈಕ್, ದಿಸ್ ಲುಕ್ಸ್ ಲೈಕ್ ಎ ಸ್ಕ್ವೇರ್. ದಟ್ಸ್ ವೈ ದೇ ಕಾಲ್ ಇಟ್ ಆಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದ್ರೆ ಇಲ್ಲಿ ನಂಬರ್ ಆಫ್ ರೋಸ್ ಸೇಮ್ ಇರಬೇಕು, ಸಾರಿ, ನಂಬರ್ ಆಫ್ ರೋಸ್ ಮತ್ತು ಕಾಲಮ್ಸ್ ಎರಡು ಸೇಮ್ ಇರಲೇಬೇಕು. ಅಂದ್ರೆ ಮಾತ್ರ ಇಟ್ ಈಸ್ ಪಾಸಿಬಲ್ ಟು ಫೈಂಡ್ ದ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಎಡಿಷನ್ ಆಫ್ ಡೈಗೋನಲ್ ವ್ಯಾಲ್ಯೂಸ್. ಡೈಗೋನಲ್ ವ್ಯಾಲ್ಯೂಸ್ ಅನ್ನ ಆಡ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಈ ಮ್ಯಾಟ್ರಿಕ್ಸ್ ನಲ್ಲಿ ಇಲ್ಲಿ 5 ಇದೆ ಅಂತ ತಿಳ್ಕೊಳ್ಳಿ. ಇದು 6, ಇದು 11, ಇದು 5 ಹಿಂಗಿದೆ ಅಂತ ತಿಳ್ಕೊಳ್ಳಿ. ವಾಟ್ ಈಸ್ ದ ಟ್ರೇಸ್ ಆಫ್ ದಿಸ್? ಟ್ರೇಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ಡೈಗೋನಲ್ ವ್ಯಾಲ್ಯೂಸ್ ಅನ್ನ ಆಡ್ ಮಾಡಬೇಕು. 5 ಪ್ಲಸ್ 5 ಈಸ್ ಟ್ರೇಸ್ ಈಸ್ ಈಕ್ವಲ್ ಟು 10. ಇದರ ಅರ್ಥ ಏನು? ವಿ ಆರ್ ಗೋಯಿಂಗ್ ಟು ಆಡ್ ಡೈಗೋನಲ್ ವ್ಯಾಲ್ಯೂಸ್ ಫ್ರಾಮ್ ದ ಮ್ಯಾಟ್ರಿಕ್ಸ್. ಬಟ್ ಡೈಗೋನಲ್ ವ್ಯಾಲ್ಯೂಸ್ ಅನ್ನ ಆಡ್ ಮಾಡ್ಬೇಕಂದ್ರೆ ಮ್ಯಾಟ್ರಿಕ್ಸ್ ಶುಡ್ ಬಿ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇರಲೇಬೇಕು. ಅಂದ್ರೆ ಮಾತ್ರ ಇಟ್ ಈಸ್ ಪಾಸಿಬಲ್ ಟು ಫೈಂಡ್ ದ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಅಂದ್ರೆ ನೀವು ಇನ್ಪುಟ್ ಕೊಡುವಾಗ ಕಂಪಲ್ಸರಿಲಿ ಏನ್ ಮಾಡಬೇಕು? ನಂಬರ್ ಆಫ್ ರೋಸು ಸೇಮ್ ಕೊಡಬೇಕು, ನಂಬರ್ ಆಫ್ ಕಾಲಮ್ಸು ಸೇಮ್ ಕೊಡಲೇಬೇಕು. ಬೋತ್ ಆರ್ ಸೇಮ್ ಮೀನ್ಸ್ ನಂಬರ್ ಆಫ್ ರೋಸ್ ಈಕ್ವಲ್ ಟು 2 ಕೊಟ್ರಿ ಅಂದ್ರೆ ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಟು 2ನೇ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಬೆಟರ್ ವೇ ಏನು ಯೂಸ್ ಮಾಡ್ಬೋದಂದ್ರೆ, ಒಂದೇ ವೇರಿಯೇಬಲ್ ಅನ್ನ, ಒಂದೇ ಇನ್ಪುಟ್ ಅನ್ನ ಯೂಸರ್ ಕಡೆಯಿಂದ ಎಕ್ಸೆಪ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ RC ಅಂತ ಒಂದು ವೇರಿಯೇಬಲ್ ತಗೊಳ್ಳೋಣ. ಅದರಲ್ಲಿ ಏನ್ ಮಾಡೋಣ, RC ಅಂದ್ರೆ ರೋ ಮತ್ತು ಕಾಲಮ್ ಎರಡು 2 ಅಂತ ಕೊಟ್ಬಿಟ್ರೆ ಇದನ್ನೇ ರೋ ಅಂತ ಕನ್ಸಿಡರ್ ಮಾಡೋದು, ಇದನ್ನೇ ಕಾಲಮ್ ಅಂತಾನು ಕನ್ಸಿಡರ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. RC ಈಕ್ವಲ್ ಟು 3 ಅಂತ ಕೊಟ್ರೆ ಇದರ ಅರ್ಥ ಏನು? ರೋಸ್ 3, ಕಾಲಮ್ಸ್ ಆರ್ ಆಲ್ಸೋ 3. ಒಂದು ವೇರಿಯೇಬಲ್ ಈ ತರ ಕನ್ಸಿಡರ್ ಮಾಡಿ ವಿ ಕ್ಯಾನ್ ಹ್ಯಾವ್ ದ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ನಾವು ಎಡಿಷನ್ ಮಾಡ್ತಾ ಇದ್ದೀವಿ ಡಯಾಗೋನಲ್ ಎಲಿಮೆಂಟ್ಸ್. ದಟ್ಸ್ ವೈ ವಿ ಕ್ಯಾನ್ ಯೂಸ್ ಒನ್ ಆಫ್ ದ ವೇರಿಯೇಬಲ್ ಕಾಲ್ಡ್ ಸಮ್ ಅನ್ನೋ ವೇರಿಯೇಬಲ್ ಯೂಸ್ ಮಾಡೋಣ. ಯಾವಾಗಲೂ ಸಮ್ ಅಂತ ಬಂದಾಗ, ಎಡಿಷನ್ ಅಂತ ಬಂದಾಗ ವಿ ಶುಡ್ ಸ್ಟಾರ್ಟ್ ವಿತ್ 0. 0ದಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಈಗ ಹೌ ಟು ಆಡ್ ದ ವ್ಯಾಲ್ಯೂಸ್? ದಿಸ್ ಈಸ್ ಇನ್ ದ 0th ಪೊಸಿಷನ್, ದಿಸ್ ಈಸ್ ಇನ್ ದ 0, 1 ಪೊಸಿಷನ್. ಹಿಂಗಿದ್ರೆ ಫಸ್ಟ್ ವ್ಯಾಲ್ಯೂ ಯಾವ್ದು ಆಡ್ ಮಾಡಬೇಕು ನೋಡಿ, 0th ಪೊಸಿಷನ್ ಅಲ್ಲಿ ಯಾವ್ದಿದೋ ಅದನ್ನ ಆಡ್ ಮಾಡಬೇಕು. ನೆಕ್ಸ್ಟ್ ವ್ಯಾಲ್ಯೂ ಯಾವ್ದು ಮಾಡಬೇಕು? 1 ಪೊಸಿಷನ್ ಅಲ್ಲಿ ಯಾವ್ದಿದೆ ಅದನ್ನ ಆಡ್ ಮಾಡ್ತಾ ಹೋಗ್ಬೇಕು. ಹಂಗಿದ್ರೆ ವಿಲ್ ಗೆಟ್ ದ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಈಗ ಅರ್ಥ ಆಯ್ತಲ್ಲ ವಾಟ್ ಈಸ್ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ರೋಸ್ RC ಈಕ್ವಲ್ ಟು 3 ಇದೆ ಅಂತ ತಿಳ್ಕೊಳ್ಳಿ. RC ಅಂದ್ರೆ ನಾನೇ ಒಂದು ಹೆಸರು ಕೊಟ್ಟು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀನಿ. RC ಅಂದ್ರೆ ನಾವು ರೋಸ್ ಈಕ್ವಲ್ ಟು 3, ಕಾಲಮ್ಸ್ ಈಸ್ ಈಕ್ವಲ್ ಟು 3. ಹೌ ಇಟ್ ಲುಕ್ಸ್ ಲೈಕ್, ಅದೇ ಯಾವ ತರ ಕಾಣಿಸುತ್ತೆ? ಯು ಕ್ಯಾನ್ ಸಿ ದಿಸ್ ಇಸ್ ವಾಟ್ row is equal to 3, columns is equal to 3. For example, we have values like 3, 4, 5, 1, 2, 3, 6, 1, 5. ಈ ತರ ಇದೆ ಅಂತ ತಿಳ್ಕೊಳ್ಳಿ. ವಾಟ್ ಈಸ್ ದ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್? ಟ್ರೇಸ್ ಇಸ್ ಈಕ್ವಲ್ ಟು ಅಥವಾ ಸಮ್ ಇಸ್ ಈಕ್ವಲ್ ಟು, ಟ್ರೇಸ್ ಅಂದ್ರೆ ಎಡಿಷನ್, 3 ಪ್ಲಸ್ 2 ಪ್ಲಸ್ 5. ಆನ್ಸರ್ ವಿಲ್ ಬಿ 10. ದಿಸ್ ಇಸ್ ವಾಟ್ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಈ ತರ ನಮ್ದು ರಿಸಲ್ಟ್ ಬರಬೇಕು. ಓಕೆ, ಹಾಗಿದ್ರೆ ಫಸ್ಟ್ ನಾವು ಒಂದು ಅರೇ ತಗೋಬೇಕು. ಒಂದು ಯಾವ ಅರೇ ತಗೋಬೇಕು? ಈಗ 2 ಡೈಮೆನ್ಷನಲ್ ಅರೇ ತಗೋಬೇಕು. ಬಿಕಾಸ್ ಯು ಆರ್ ಗೋಯಿಂಗ್ ಟು ಸ್ಟೋರ್ ದ ವ್ಯಾಲ್ಯೂಸ್ ಇನ್ ರೋ ಅಂಡ್ ಕಾಲಮ್ಸ್. ದಟ್ಸ್ ವೈ ನಮಗೆ ಒಂದು 2D ಅರೇ ಬೇಕು. ಆಮೇಲೆ ರೋ ಪ್ರೊಸೆಸ್ ಮಾಡಕ್ಕೆ ಒಂದು ವೇರಿಯೇಬಲ್ ಬೇಕು, ಕಾಲಮ್ ಪ್ರೊಸೆಸ್ ಮಾಡಕ್ಕೆ ಇನ್ನೊಂದು ವೇರಿಯೇಬಲ್ ಬೇಕು, ಎಡಿಷನ್ ಮಾಡಿ ಕಂಡು ಹಿಡಿಯೋಕ್ಕೆ ಅದಕ್ಕೊಂದು ಏನು ಮಾಡೋಣ, ಸಮ್ ಅನ್ನು ವೇರಿಯೇಬಲ್ ತಗೊಳ್ಳೋಣ. ಆಮೇಲೆ
ರೋ ಮತ್ತು ಕಾಲಮ್ ಸ್ಟೋರ್ ಮಾಡೋಕ್ಕೆ ಆರ್ ಸಿ ಅನ್ನೋ ವೇರಿಯೇಬಲ್ ನಾನು ತಗೋತಾ ಇದ್ದೀನಿ. ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ವೇರಿಯೇಬಲ್ಸ್ ವಿ ಹ್ಯಾವ್. ಫಾರ್ ಎಕ್ಸಾಂಪಲ್ ನಾನು ಏನೇನು ತಗೋತಾ ಇದ್ದೀನಿ ವೇರಿಯೇಬಲ್ಸ್ ಸುಮ್ಮನೆ ಇಲ್ಲಿ ತೋರಿಸ್ತೀನಿ, ಸೊ ದ್ಯಾಟ್ ಇಟ್ ವಿಲ್ ಬಿಕಮ್ ವೆರಿ ಈಸಿ ಫಾರ್ ಯು. ಫಾರ್ ಎಕ್ಸಾಂಪಲ್ ಒಂದು ಅರೇ ತೊಗೊಂಡ್ಬಿಡೋಣ ಎ ಅಂತ, ವಿಚ್ ಇಸ್ 2D ಅರೇ. 2D ಅರೇ ಇರಬೇಕದು ಕಂಪಲ್ಸರಿ, ಬಿಕಾಸ್ ವಿ ಆರ್ ಸ್ಟೋರಿಂಗ್ ದ ವ್ಯಾಲ್ಯೂಸ್ ಥ್ರೂ ರೋಸ್ ಆ್ಯಂಡ್ ಕಾಲಮ್ಸ್. ಮ್ಯಾಕ್ಸಿಮಮ್ ತೊಗೊಂಡ್ಬಿಡೋಣ 10 rows 10 columns. ಟೋಟಲಿ ಹೌ ಮಚ್ ಡೇಟಾ ಯು ಕ್ಯಾನ್ ಸ್ಟೋರ್? 100 ಐಟಮ್ಸ್ ನೀವು ಇದರಲ್ಲಿ ಸ್ಟೋರ್ ಮಾಡ್ಬೋದು. ಇದರಲ್ಲಿ ಯೂಸರ್ಗೆ ಎಷ್ಟು ಬೇಕೋ ಅಷ್ಟು ಅವರು ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಚೂಸ್ ಮಾಡ್ಕೋತಾರೆ, ಅದರಲ್ಲಿ ವ್ಯಾಲ್ಯೂ ಹಾಕ್ತಾರೆ. ಓಕೆ, ದೆನ್ ಮತ್ತೇನು ವೇರಿಯೇಬಲ್ ಬೇಕು? ಐ ಬೇಕು, ಬಿಕಾಸ್ ಟು ಪ್ರೊಸೆಸ್ ರೋ ವೈಸ್ ವಿ ನೀಡ್ ಜೆ. ಜೆ ಮೀನ್ಸ್ ಕಾಲಮ್ ವೈಸ್ ಪ್ರೊಸೆಸ್ ಮಾಡಕ್ಕೆ ಬೇಕು. ಆ್ಯಂಡ್ ವಿ ನೀಡ್ ಆರ್ ಸಿ. ಆರ್ ಸಿ ಅನ್ನೋ ವೇರಿಯೇಬಲ್ ನಾನು ತಗೋತಾ ಇದ್ದೀನಿ. ಆರ್ ಸಿ ಮೀನ್ಸ್ ರೋ ಆ್ಯಂಡ್ ಕಾಲಮ್ಗೆ ಒಂದೇ ನೇಮ್ ತೊಗೊಂಡಿದ್ದೀನಿ. ಬೇರೆ ಬೇರೆ ನೇಮ್ ತೊಗೊಂಡ್ರೆ ಏನಾಗುತ್ತೆ? ರೋ ಬೇರೆ ಹಾಕ್ತಾರೆ, ಕಾಲಮ್ ಬೇರೆ ಹಾಕ್ತಾರೆ ಯೂಸರ್. ರೋನು ಅದೇ ಇರಬೇಕು, ಕಾಲಮ್ನು ಅದೇ ಇರಬೇಕು. ದ್ಯಾಟ್ಸ್ ವೈ ಒಂದೇ ವೇರಿಯೇಬಲ್ ನಾವು ಕನ್ಸಿಡರ್ ಮಾಡೋಣ ಆರ್ ಸಿ ಅಂತ, ಅಥವಾ ಎನಿ ವೇರಿಯೇಬಲ್ ಯು ಕ್ಯಾನ್ ಟೇಕ್. ಆರ್ ಸಿ ಮೀನ್ಸ್ ರೋ ಆ್ಯಂಡ್ ಕಾಲಮ್ ಅಂತ ನಾನು ತಗೋತಾ ಇದ್ದೀನಿ. And another variable we need, that is sum. Sum always you start with 0. 0 ದಿಂದ ಸ್ಟಾರ್ಟ್ ಮಾಡೋಣ. And you can see how to add the values. Diagonal values ಅನ್ನ ಹೇಗೆ ಆಡ್ ಮಾಡ್ಬೋದು? This is 0 0, this is 0 1 2, this is 0 1 2. Diagonal value ಅಂದ್ರೆ ಯಾವುದು? 0 0, ಇದು 1 1 ಪೊಸಿಷನ್, ಇದು 2 2 ಪೊಸಿಷನ್. ಈ ತರ ಆಡ್ ಮಾಡ್ತಾ ಹೋಗ್ಬೇಕು. Let us see the complete program. ಆಮೇಲೆ ಅದನ್ನ ಟ್ರೇಸ್ ಮಾಡಕ್ಕೆ ಟ್ರೈ ಮಾಡೋಣ. ಐ ವಾಂಟ್ ಟು ಇರೇಸ್ ದಿಸ್. ಗಾಟ್ ಇಟ್? ವಾಟ್ ಈಸ್ ದ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್? ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಈಸ್ ದಿ ಸಮ್ ಆಫ್ ಡೈಗೋನಲ್ ಎಲಿಮೆಂಟ್ಸ್. ಎಲ್ಲ ಡೈಗೋನಲ್ ಎಲಿಮೆಂಟ್ಸ್ ಸಮ್ ಮಾಡಿಬಿಟ್ರೆ ವಿ ವಿಲ್ ಗೆಟ್ ದ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಇದು ವರ್ಕ್ ಆಗ್ಬೇಕಂದ್ರೆ ಕಂಪಲ್ಸರಿಲಿ ವಿ ಶುಡ್ ಹ್ಯಾವ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ರೋಸ್ ಇಸ್ ಈಕ್ವಲ್ ಟು ಕಾಲಮ್ಸ್, ಎರಡು ಸೇಮ್ ಇರಬೇಕು. ಇಲ್ಲಾಂದ್ರೆ ಯು ಕ್ಯಾನಾಟ್ ಫೈಂಡ್ ದಿ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಲೆಟ್ ಅಸ್ ರೈಟ್ ದಿ ಪ್ರೋಗ್ರಾಮ್. ನಾನು ಹೇಗೆ ಹೇಳಿದ್ದೀನೋ ಅದೇ ಥರ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ತಾ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ದ ಪ್ರೋಗ್ರಾಮ್. ಫಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ ಹ್ಯಾಶ್ ಇನ್ಕ್ಲೂಡ್ stdio.h and we have void main. Then some variables we are going to take. ಒಂದು ಅರೇ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದೀನಿ. ಇಂಟೀಜರ್ ಅರೇ ತಗೋತಾ ಇದ್ದೀವಿ. ಮೀನ್ಸ್ ಯು ಕ್ಯಾನ್ ಸ್ಟೋರ್ ಆಲ್ ದ ಇಂಟೀಜರ್ಸ್. ಮ್ಯಾಕ್ಸಿಮಮ್ ಸೈಜ್ ಕೊಟ್ಬಿಡಿ. ಮ್ಯಾಕ್ಸಿಮಮ್ ಸೈಜ್ ಐ ಆಮ್ ಟೇಕಿಂಗ್ ಇಟ್ ಆಸ್ 10 and 10. ಅಂದರೆ ಮ್ಯಾಕ್ಸಿಮಮ್ ನಾನು 10 ರೋ 10 ಕಾಲಮ್ ಡೇಟಾ ಸ್ಟೋರ್ ಮಾಡ್ಬೋದು. ಓಕೆ, ದೆನ್ ವಿ ಹ್ಯಾವ್ ಆರ್ ಸಿ. ಆರ್ ಸಿ ಅಂದರೆ ಯೂಸರ್ಗೆ ಹೇಳ್ರಿ ಮ್ಯಾಕ್ಸಿಮಮ್ ಇಷ್ಟಿದೆ, ಅದರಲ್ಲಿ ನೀವು ಎಷ್ಟು ಯೂಸ್ ಮಾಡ್ಕೋತೀರಾ. ನೀವು ಕಂಪ್ಲೀಟ್ 10 ರೋ 10 ಕಾಲಮ್ ಯೂಸ್ ಮಾಡ್ಕೊಳ್ಳೇಬೇಕಂತೇನಿಲ್ಲ. ನೀವು ಬೇಕಿದ್ರೆ 2 rows 2 columns ಯೂಸ್ ಮಾಡ್ಕೋಬೋದು, 3 rows 3 columns ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ಯೂಸರ್ ಕಡೆಯಿಂದ ನಾವು ಇನ್ಪುಟ್ ತಗೋಬೇಕು. ಆ್ಯಂಡ್ ವಿ ಹ್ಯಾವ್ ಐ ವೇರಿಯೇಬಲ್, ವಿ ಹ್ಯಾವ್ ಜೆ ವೇರಿಯೇಬಲ್, ಆ್ಯಂಡ್ ವಿ ಹ್ಯಾವ್ ಸಮ್ ಅಥವಾ ಟ್ರೇಸ್ ಅಂತ ತಗೋತಿದ್ರೆ ತಗೋರಿ, ನಿಮ್ಮ ಇಷ್ಟ. ಐ ಆಮ್ ಟೇಕಿಂಗ್ ಇಟ್ ಆಸ್ ಸಮ್ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಆ್ಯಡ್. ಸಮ್ ಆಲ್ವೇಸ್ ಯೂಸ್ ಟು ಸ್ಟಾರ್ಟ್ ವಿತ್ 0. These are all the variables required. Very easy. ಅರ್ಥ ಆಯ್ತಲ್ಲ? ಈಗ ಯೂಸರ್ಗೆ ಇನ್ಪುಟ್ ಕೊಡಕ್ಕೆ ಹೇಳಿ ಏನಂತ? ರೋಸ್ ಆ್ಯಂಡ್ ಕಾಲಮ್ಸ್ ಎಂಟರ್ ಮಾಡಿ ಅಂತ ಹೇಳಬೇಕು. ರೋ ಆ್ಯಂಡ್ ಕಾಲಮ್ ಅಂದ್ರೆ ಏನು? ಅದಕ್ಕೆ ಏನಂತ ಕರೀತಾರೆ ಮ್ಯಾಟ್ರಿಕ್ಸ್ನಲ್ಲಿ? ಎಂಟರ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಆರ್ಡರ್ ಅಂದ್ರೆ ಏನು? ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್. 3 into 3 ಮ್ಯಾಟ್ರಿಕ್ಸ್ ಅಂದರೆ ಆರ್ಡರ್ ಈಸ್ 3 rows 3 columns. ಹಾಗಿದ್ರೆ ಯೂಸರ್ ವಿಲ್ ಎಂಟರ್ ದ ರೋ ಆ್ಯಂಡ್ ಕಾಲಮ್. ನಾನು ರೋ ಆ್ಯಂಡ್ ಕಾಲಮ್ ಒಂದರಲ್ಲೇ ತಗೋತಾ ಇದ್ದೀನಿ ಅಂತ ಹೇಳಿದ್ದೆ, ಅದು ಯಾವುದು? ಆರ್ ಸಿ. ಆರ್ ಸಿ ಅಂದರೆ ಅದರ ಅರ್ಥ ಏನು? ರೋನು ಒಂದೇ ಕಾಲಮ್ನು ಒಂದೇ ಅಂತ ಒಂದೇ ನಾವು ಕನ್ಸಿಡರ್ ಮಾಡೋಣ. ಬಿಕಾಸ್ ಇಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರೋದ್ರಿಂದ ರೋನು ಅದೇ ಇರುತ್ತೆ, ಕಾಲಮ್ನು ಸೇಮ್ ಇರುತ್ತೆ. ದ್ಯಾಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ ಸಿಂಗಲ್ ಇನ್ಪುಟ್ ಫ್ರಮ್ ದ ಯೂಸರ್. ಈಗ ಎಷ್ಟು ರೋ ಎಷ್ಟು ಕಾಲಮ್ ಅಂತ ನಾವು ಮೆನ್ಷನ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಆರ್ ಸಿ ಈಕ್ವಲ್ ಟು 2 ಅಂದ್ರೆ ಏನು? 2 rows 2 columns. 2 rows 2 columnsನಲ್ಲಿ
ಡೇಟಾ ಎಂಟ್ರಿ ಮಾಡಬೇಕು. ಇವಾಗ ಡೇಟಾ ಎಂಟ್ರಿ ಮಾಡೋದು ಹೇಗೆ? ಪ್ರಿಂಟ್ ಎಫ್ ಯೂಸರ್ಗೆ ಹೇಳಿ ಎಂಟರ್ ದ ಐಟಮ್ಸ್ ಅಥವಾ ಎಂಟರ್ ದಿ ವ್ಯಾಲ್ಯೂಸ್ ಫಾರ್ ಮ್ಯಾಟ್ರಿಕ್ಸ್. ಎಂಟರ್ ದಿ ಐಟಮ್ಸ್ ಆಫ್ ಮ್ಯಾಟ್ರಿಕ್ಸ್ದು ಈಗ ಐಟಮ್ಸ್ ಹಾಕ್ತಾ ಹೋಗ್ಬೇಕು. ಓಕೆ, ನಾನು ಮೊದಲೇ ಹೇಳಿದ ಹಾಗೆ ಐಟಮ್ಸ್ಗಳನ್ನು ಹೇಗೆ ಸ್ಟೋರ್ ಮಾಡಬೇಕು? ರೋ ಆ್ಯಂಡ್ ಕಾಲಮ್ ವೈಸ್. ಆ್ಯಂಡ್ ವಿ ನೀಡ್ 2 ಲೂಪ್ಸ್. ಇಲ್ಲಿ 2 ಲೂಪ್ ಬೇಕು. ಒಂದು ಲೂಪು ರೋ ಪ್ರೊಸೆಸ್ ಮಾಡೋಕ್ಕೆ, ಇನ್ನೊಂದು ಲೂಪು ಕಾಲಮ್ ಪ್ರೊಸೆಸ್ ಮಾಡೋಕ್ಕೆ. ಓಕೆ, ದ್ಯಾಟ್ಸ್ ವೈ ವಿ ಹ್ಯಾವ್ 2 ಲೂಪ್ಸ್. ಒನ್ ಆಫ್ ದೆಮ್ ಈಸ್, ನೋಡಿ, ಸ್ಟೋರ್ ಮಾಡೋ ಕೆಲಸ ನೀವು ರಿಪೀಟ್ ಮಾಡ್ತಾ ಇರ್ತೀರ, ಅದಕ್ಕೋಸ್ಕರ ಕಂಪಲ್ಸರಿ ಯು ಶುಡ್ ಯೂಸ್ ಲೂಪ್ಸ್. ಫಾರ್ ಐ ಈಸ್ ಈಕ್ವಲ್ ಟು 0, ಐ ಲೆಸ್ ದೆನ್ ರೋಸ್. ಎಷ್ಟು ರೋಸ್ ಇದ್ದಾವೆ? RC ರೋಸ್ ಇದ್ದಾವೆ, I++. ಅದೇ ಥರ J ಈಸ್ ಈಕ್ವಲ್ ಟು 0, ಎಷ್ಟು ಕಾಲಮ್ಸ್ ಇದ್ದಾವೆ? RC ಕಾಲಮ್ಸ್ ಇರ್ತವೆ, J++. ದೆನ್ ವ್ಯಾಲ್ಯೂಗಳನ್ನು ಎಲ್ಲಿ ಸ್ಟೋರ್ ಮಾಡ್ತಾ ಇದ್ದೀರಿ? ಸ್ಕ್ಯಾನ್ ಎಫ್. ಎಂಥ ವ್ಯಾಲ್ಯೂ ಸ್ಟೋರ್ ಮಾಡ್ತಾ ಇದ್ದೀರಿ? ಇಂಟೀಜರ್ ವ್ಯಾಲ್ಯೂಸ್. ಎದರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀರಿ? ಎ ಅನ್ನೋ ಅರೇನಲ್ಲಿ ಸ್ಟೋರ್ ಮಾಡ್ತಾ ಇದ್ದೀರಿ. 2D ಅರೇ A of ij. ಓಕೆ, ಇವಾಗ ಸ್ಟೋರ್ ಮಾಡೋ ಕೆಲಸ ಮುಗೀತು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಇಮಿಡಿಯೇಟ್ಲಿ ಟ್ರೇಸ್ ಮಾಡಿ ತೋರಿಸ್ತೀನಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇನ್ನೂ ಪ್ರೋಗ್ರಾಮ್ ಮುಗಿದಿಲ್ಲ ಇದು. ಫಾರ್ ಎಕ್ಸಾಂಪಲ್ ಯೂಸರ್ RC ಈಸ್ ಈಕ್ವಲ್ ಟು 2 ಅಂತ ಎಂಟರ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇದರ ಅರ್ಥ ಏನು? 2 ರೋಸ್ 2 ಕಾಲಮ್ಸ್ ಇರುವಂಥ ಒಂದು ಮ್ಯಾಟ್ರಿಕ್ಸ್ ರೆಡಿ ಆಯಿತು. ಇದು 0th ಪೊಸಿಷನ್, 0th ಕಾಲಮ್, ಫಸ್ಟ್ ಕಾಲಮ್. ಇದು 0th ರೋ, ಫಸ್ಟ್ ರೋ. ಅರೇ ನೇಮ್ ಇಸ್ A. ಓಕೆ, ಇವಾಗ ಕರೆಕ್ಟಾಗಿ ಇದೇ ಪ್ಲೇಸಲ್ಲಿನೇ ಡೇಟಾ ಸ್ಟೋರ್ ಆಗಬೇಕಂದ್ರೆ ಯೂಸರ್ ಕಡೆಯಿಂದ ನಾವು ಇನ್ಪುಟ್ ತಗೋತೀವಿ. ಆ್ಯಂಡ್ ವಿ ನೀಡ್ 2 ಲೂಪ್ಸ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ವಿ ಸ್ಟಾರ್ಟ್ ವಿತ್ ಹಿಯರ್ ಫಾರ್ ಎಂಟರ್ ದಿ ಐಟಮ್ಸ್ ಆಫ್ ಮ್ಯಾಟ್ರಿಕ್ಸ್ ಆದ ತಕ್ಷಣ ಫಾರ್ ಲೂಪ್ ಇದೆಯಲ್ಲ, ಅಲ್ಲಿ ವ್ಯಾಲ್ಯೂಸ್ ಹೇಗೆ ಎಂಟರ್ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಕರೆಕ್ಟ್ ಅದೇ ಪೊಸಿಷನಲ್ಲಿನೇ ಡೇಟಾ ಸ್ಟೋರ್ ಆಗಬೇಕು. I ಈಸ್ ಈಕ್ವಲ್ ಟು 0 ಇದೆನಾ? ಎಸ್. 0 ಲೆಸ್ ದೆನ್ RC ಅಂದರೆ 0 ಲೆಸ್ ದೆನ್ 2 ಈಸ್ ಟ್ರೂ. ಟ್ರೂ ಇದ್ರೆ ಒಳಗಡೆ ಎಂಟ್ರಿ ಆಯಿತು. J ಈಕ್ವಲ್ ಟು 0 ಇದೆನಾ? 0 ಲೆಸ್ ದೆನ್ 2 ಈಸ್ ಟ್ರೂ. ಟ್ರೂ ಇದ್ರೆ ಫಸ್ಟ್ ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗುತ್ತೆ? A ಆಫ್ ij. A ಆಫ್ ij ಅಂದರೆ ಏನು? A ಆಫ್ 0 0. ಫಸ್ಟ್ ವ್ಯಾಲ್ಯೂ ಕೀಬೋರ್ಡಿಂದ ನೀವು ಯಾವ್ದು ಹಾಕ್ತಿರೋ ಅದು ಅಲ್ಲಿ ಸ್ಟೋರ್ ಆಗುತ್ತೆ. ನೀವು ಕೀಬೋರ್ಡಿಂದ 5 ಹಾಕಿದ್ರೆ ಅಂದರೆ ಎಲ್ಲಿ ಸ್ಟೋರ್ ಆಗುತ್ತೆ? ಎಕ್ಸಾಕ್ಟ್ಲಿ A ಆಫ್ 0 0ನಲ್ಲಿನೇ ಅದು ಸ್ಟೋರ್ ಆಗುತ್ತೆ. ಇನ್ನು ಒಳಗಡೆ ಲೂಪ್ ಫೇಲ್ ಆಗಿಲ್ಲ. J ಈಸ್ ಈಕ್ವಲ್ ಟು 1, ಕಂಟಿನ್ಯೂ. 1 ಲೆಸ್ ದೆನ್ 2 ಟ್ರೂ. ಟ್ರೂ ಅಂದರೆ ಮತ್ತೆ ಸ್ಟೋರ್ ಮಾಡಬೇಕು. ಇವಾಗ ಏನಾಯಿತು? I ಈಕ್ವಲ್ ಟು 0 ಇದೆ, J ಈಕ್ವಲ್ ಟು 1 ಇದೆ. ಅಂದರೆ A ಆಫ್ 0 1ನಲ್ಲಿ ನೀವೇನು ಸ್ಟೋರ್ ಮಾಡ್ಬೇಕಂದಿದ್ದೀರಾ ಅದನ್ನು ಕೀಬೋರ್ಡಿಂದ ಎಂಟರ್ ಮಾಡಿ. ಫಾರ್ ಎಕ್ಸಾಂಪಲ್ 7. ಈ 7 ಎಕ್ಸಾಕ್ಟ್ಲಿ ಅದೇ ಪೊಸಿಷನಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಇನ್ನು J ಫೇಲ್ ಆಗಿಲ್ಲ, ಕಂಟಿನ್ಯೂ ವಿತ್ J. J ಈಸ್ ಈಕ್ವಲ್ ಟು 2, 2 ಲೆಸ್ ದೆನ್ 2 ಈಸ್ ಫಾಲ್ಸ್. ಫಾಲ್ಸ್ ಆದ ತಕ್ಷಣ ಇಟ್ ಕಮ್ಸ್ ಔಟ್ಸೈಡ್ ದ ಇನ್ನರ್ ಲೂಪ್. ಇವಾಗ I ಲೂಪ್ಗೆ ಬರುತ್ತೆ. I ಈಸ್ ಈಕ್ವಲ್ ಟು 0 ಇತ್ತು, ಈಗ ಏನಾಗುತ್ತೆ? I ಈಸ್ ಈಕ್ವಲ್ ಟು 1. 1 ಲೆಸ್ ದೆನ್ 2 ಈಸ್ ಟ್ರೂ. ಟ್ರೂ ಅಂದರೆ ಮತ್ತೆ ಒಳಗಡೆ ಎಂಟ್ರಿ ಆಯಿತು. ಹೊಸದಾಗಿ ಲೂಪ್ ಎಂಟರ್ ಆದಾಗ J ವಿಲ್ ಬಿ ಅಗೇನ್ 0. 0 ಲೆಸ್ ದೆನ್ 2 ಈಸ್ ಟ್ರೂ. ಹಾಗಂದ್ರೆ ನೆಕ್ಸ್ಟ್ ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗುತ್ತೆ ನೋಡಿ? A ಆಫ್ ij ಅಂದ್ರೆ ಏನು? A ಆಫ್ I ಈಸ್ ಈಕ್ವಲ್ ಟು 1 ಇದೆ, J ಈಕ್ವಲ್ ಟು 0 ಇದೆ. ನೆಕ್ಸ್ಟ್ ವ್ಯಾಲ್ಯೂ ನೀವು ಯಾವ್ದು ಸ್ಟೋರ್ ಮಾಡ್ತಾ ಇದ್ದೀರಾ? ಫಾರ್ ಎಕ್ಸಾಂಪಲ್ 6 ಅನ್ನು ಸ್ಟೋರ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಕೀಬೋರ್ಡಿಂದ 6 ಹಾಕಿರ್ತೀರಿ. J ಇನ್ನು ಲೂಪ್ ಫೇಲ್ ಆಗಿಲ್ಲ. J ಈಸ್ ಈಕ್ವಲ್ ಟು 1, 1 ಲೆಸ್ ದೆನ್ 2 ಈಸ್ ಟ್ರೂ. ಅಂದರೆ ಇವಾಗ ನೆಕ್ಸ್ಟ್ ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗುತ್ತೆ? I ವ್ಯಾಲ್ಯೂ 1 ಆಗಿದೆ, J ವ್ಯಾಲ್ಯೂ 1 ಆಗಿದೆ. ಆನ್ಸರ್ ವಿಲ್ ಯು ಆರ್ ಸ್ಟೋರಿಂಗ್ ದ ಇನ್ಪುಟ್ ಎಕ್ಸಾಕ್ಟ್ಲಿ ಇನ್ A ಆಫ್ 1 1. ಫಾರ್ ಎಕ್ಸಾಂಪಲ್ ನೀವು 3 ಅಂತ ಸ್ಟೋರ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಕರೆಕ್ಟಾಗಿ ಅಲ್ಲೇ ಅದು ಸ್ಟೋರ್ ಆಗುತ್ತೆ. ನೆಕ್ಸ್ಟ್ J ಈಸ್ ಈಕ್ವಲ್ ಟು 2 ಆಯಿತು, 2 ಲೆಸ್ ದೆನ್ 2 ಈಸ್ ಫಾಲ್ಸ್ ಆಯಿತು. ಇವಾಗ ಒಳಗಡೆ ಲೂಪ್ ಫೇಲ್ ಆಯಿತು. ಈಗ ಹೊರಗಡೆ ಬರುತ್ತೆ. I ಈಸ್ ಈಕ್ವಲ್ ಟು 1 ಇತ್ತು, I ಈಸ್ ಈಕ್ವಲ್ ಟು 2 ಆಯಿತು. 2 ಲೆಸ್ ದೆನ್ 2 ಈಸ್ ಫಾಲ್ಸ್. ಅಂದರೆ ಮೇನ್ ಲೂಪ್ನೇ ಕ್ಲೋಸ್ ಆಗಿಬಿಡ್ತು. ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ದ ವ್ಯಾಲ್ಯೂಸ್ ಇನ್ಸೈಡ್ 2D ಅರೇ. ಅರ್ಥ ಆಯ್ತಲ್ಲ? ಇವಾಗ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಏನಂದರೆ, ನನಗೆ
ಯಾವ್ಯಾವ ವ್ಯಾಲ್ಯೂ ಎಡಿಷನ್ ಆಗಬೇಕು ಜಸ್ಟ್ ನೀವು ಅಬ್ಸರ್ವ್ ಮಾಡಿ. ಡಯಾಗೋನಲ್ ವ್ಯಾಲ್ಯೂಸ್ ಅಷ್ಟೇ ಆ್ಯಡ್ ಆಗಬೇಕು. ವಿ ಡೋಂಟ್ ನೀಡ್ ಎನಿ ಅದರ್ ವ್ಯಾಲ್ಯೂಸ್. ಡಯಾಗೋನಲ್ ವ್ಯಾಲ್ಯೂಸ್ ಅಂದರೆ ಯಾವುದು? 5 ಆ್ಯಡ್ ಆಗಬೇಕು ಮತ್ತೆ 3 ಆ್ಯಡ್ ಆಗಬೇಕು. ಹೌ ವಿ ಕ್ಯಾನ್ ಆ್ಯಡ್ ದಿಸ್? 5 ಎಕ್ಸಾಕ್ಟ್ಲಿ ಎಲ್ಲಿದೆ ನೋಡಿ? ಎ ಆಫ್ 00 ನಲ್ಲಿನೇ ಇದೆ, ಕರೆಕ್ಟ್. 3 ಎಲ್ಲಿದೆ ನೋಡಿ? ಎ ಆಫ್ 11 ನಲ್ಲಿನೇ ಇದೆ. ಓಕೆ, ಅಬ್ಸರ್ವ್ ಕೇರ್ಫುಲಿ. ಫಸ್ಟ್ ನನಗೆ ಎ ಆಫ್ 00 ಬೇಕು, ನೆಕ್ಸ್ಟ್ ಎ ಆಫ್ 11 ಬೇಕು. 3 ಇಂಟು 3 ಮ್ಯಾಟ್ರಿಕ್ಸ್ ಇದ್ರೆ ಎ ಆಫ್ 22 ಬೇಕು. 4 ಇಂಟು 4 ಮ್ಯಾಟ್ರಿಕ್ಸ್ ಇದ್ರೆ ಎ ಆಫ್ 33, ಹಾಗೆ ಎ ಆಫ್ 44. ಆಲ್ ಡಯಾಗೋನಲ್ ಎಲಿಮೆಂಟ್ಸ್ ನನಗೆ ಬೇಕಾಗುತ್ತೆ. ಈಗ 00 ಇದನ್ನ ವ್ಯಾಲ್ಯೂ ಹೇಗೆ ಪಡ್ಕೋಬಹುದು ನಾನು? ಫಾರ್ ಎಕ್ಸಾಂಪಲ್, ಇಫ್ ಯು ಸ್ಟಾರ್ಟ್ ಐ ವಿತ್ 0, ಎ ಆಫ್ ಐ ಅಂತ ಬರಿಬೋದಾ? ನೋಡಿ, ಐ 0ದಿಂದ ಸ್ಟಾರ್ಟ್ ಮಾಡಿ. ಎ ಆಫ್ ಐ ಅಂದ್ರೆ ಏನು? ಎ ಆಫ್ 00 ಸಿಕ್ತಾ? ಕರೆಕ್ಟ್. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್ ಮಾಡಿ. ಐ ಇಸ್ ಈಕ್ವಲ್ ಟು 0 ಇತ್ತು, ಐ ಇಸ್ ಈಕ್ವಲ್ ಟು 1 ಮಾಡಿ. 1 ಅಂದ್ರೆ ಎಲ್ಲಿ ಬರುತ್ತೆ? ಅದು ಇಲ್ಲಿ. ಐ ಇಸ್ ಈಕ್ವಲ್ ಟು 1 ಮಾಡಿದಾಗ ಯು ಕ್ಯಾನ್ ಸಿ ಎ ಆಫ್ ಏನಾಗುತ್ತೆ? ಈಗ 1 ಆಗುತ್ತಾ? ಕರೆಕ್ಟಾ? ಅಂದ್ರೆ ನೀವೇನ್ ಮಾಡ್ತಾ ಹೋಗ್ಬೇಕು? ಸಮ್ ಜೊತೆ ಎ ಆಫ್ ಐ ವ್ಯಾಲ್ಯೂ ಅನ್ನ ಸ್ಟೋರ್ ಮಾಡ್ತಾ ಹೋದ್ರಿ ಅಂದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ರಿಸಲ್ಟ್. ಅದನ್ನು ನಾನು ನಿಮಗೆ ಟ್ರೇಸ್ ಮಾಡಿ ತೋರಿಸ್ತೀನಿ. ಬಟ್ ವಿ ನೀಡ್ ಓನ್ಲಿ ಒನ್ ಫಾರ್ ಲೂಪ್ ನಾವು, ಬಿಕಾಸ್ ಎಡಿಷನ್ ಮಾಡೋ ಕೆಲಸನೂ ರಿಪೀಟ್ ಮಾಡ್ತಾ ಇರ್ತೀರಿ. ಬಟ್ ಇಲ್ಲಿ ರೋ ಅಂಡ್ ಕಾಲಮ್ ವೈಸ್ ನಾವು ಎಡಿಷನ್ ಮಾಡ್ತಾ ಇಲ್ಲ. ವಿ ಹ್ಯಾವ್ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿರೋ ವ್ಯಾಲ್ಯೂ ಅನ್ನೇ ನಾವು ಆ್ಯಡ್ ಮಾಡ್ತಾ ಇದೀವಿ. ಅದಕ್ಕೆ ಒಂದೇ ಲೂಪ್ ಅಥವಾ ಒಂದೇ ವೇರಿಯೇಬಲ್ ಸಾಕು. ಜಸ್ಟ್ ಬೈ ಯೂಸಿಂಗ್ ಐ ವಿ ಕ್ಯಾನ್ ಹ್ಯಾವ್ ಎ ಆಫ್ ಐ ಎಡಿಷನ್ ಮಾಡ್ತಾ ಹೋಗ್ಬಿಟ್ರೆ ವಿಲ್ ಗೆಟ್ ದ ರಿಸಲ್ಟ್. ಹಂಗಂದ್ರೆ ನಾನು ಒಂದೇ ವೇರಿಯೇಬಲ್ ತಗೋತೀನಿ. ಟು ಆ್ಯಡ್ ಫಾರ್ ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದೆನ್ ಆರ್ ಸಿ, ಐ ಪ್ಲಸ್ ಪ್ಲಸ್. ಯಾವ ವ್ಯಾಲ್ಯೂ ಆ್ಯಡ್ ಮಾಡಬೇಕು? ಜಸ್ಟ್ ಅಬ್ಸರ್ವ್. ಒಂದ್ಸರಿ ಇನ್ನೊಂದ್ಸರಿ ಹೇಳ್ತೀನಿ. ಎ ಆಫ್ ಐ ಜೊತೆ ಆ್ಯಡ್ ಮಾಡ್ತಾ ಹೋಗ್ಬಿಡಿ. ಹೆಂಗೆ ಆ್ಯಡ್ ಮಾಡಬೇಕು? ಸಮ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಎದ್ರ ಜೊತೆ? ಸಮ್, ಹಳೆ ಸಮ್ ಜೊತೆ ಈ ವ್ಯಾಲ್ಯೂ ಆ್ಯಡ್ ಆಗ್ತಾ ಹೋಗ್ಬೇಕು. ಯಾವ ವ್ಯಾಲ್ಯೂ? ಎ ಆಫ್ ಐ ವ್ಯಾಲ್ಯೂ. ಫೈನಲಿ ಇದೆಲ್ಲ ವರ್ಕ್ ಆದ ತಕ್ಷಣ ನೋಡಿ, ಫಸ್ಟ್ ಯಾವ್ದು ಆ್ಯಡ್ ಆಗುತ್ತೆ? ಐ ಕೊಡು 0 ಇದ್ದಾಗ ಫಸ್ಟ್ ಯಾವ್ದಾಗುತ್ತೆ? ಸಮ್ ಪ್ಲಸ್ ಎ ಆಫ್ 00. ಸಮ್ ಪ್ಲಸ್ ಎ ಆಫ್ 00 ಅಂದ್ರೆ 0 ಪ್ಲಸ್ ಎ ಆಫ್ 00 ಎಷ್ಟು? 5. ಸಮ್ ಒಳಗಡೆ ಏನು ಸ್ಟೋರ್ ಆಯ್ತು? 5 ಸ್ಟೋರ್ ಆಯ್ತು. ಐ ಪ್ಲಸ್ ಪ್ಲಸ್ ಆಗುತ್ತೆ. ಐ ಇಸ್ ಈಕ್ವಲ್ ಟು 1 ಆಯ್ತು. ಸಮ್ ಪ್ಲಸ್ ಎ ಆಫ್ 11. ಆಲ್ರೆಡಿ ಸಮ್ ಒಳಗಡೆ 5 ಇತ್ತು. ಎ ಆಫ್ 11 ಅಂದ್ರೆ ಎಷ್ಟಾಯ್ತು? 3. 5 ಪ್ಲಸ್ 3 ಎಷ್ಟು ಸ್ಟೋರ್ ಆಯ್ತು? ಸಮ್ ಒಳಗಡೆ 8 ಸ್ಟೋರ್ ಆಯ್ತು. ಕರೆಕ್ಟ್. ಆರ್ ವಿ ಗೆಟ್ಟಿಂಗ್ ದ ಡಯಾಗೋನಲ್ ಎಲಿಮೆಂಟ್ ಎಡಿಷನ್? ಎಸ್, ಎಕ್ಸಾಕ್ಟ್ಲಿ. ಓಕೆ, ಈಗ ವಿ ಆರ್ ಗೋಯಿಂಗ್ ಟು ಪ್ರಿಂಟ್ ದಿಸ್. ಔಟ್ ಆಫ್ ಲೂಪ್ ಬಂದ ತಕ್ಷಣ ನೀವೀಗ ಟ್ರೇಸ್ ಆಫ್ ಮ್ಯಾಟ್ರಿಕ್ಸ್ ಪ್ರಿಂಟ್ ಮಾಡಿಬಿಡಿ. ಟ್ರೇಸ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ ಸ್ಲ್ಯಾಶ್ ಎನ್. ಟ್ರೇಸ್ ವ್ಯಾಲ್ಯೂ ಸಮ್ ಮಾಡಿದ್ದು ಎದರಲ್ಲಿ ಸ್ಟೋರ್ ಇದೆ? ಸಮ್ ಒಳಗಡೆ ಸ್ಟೋರ್ ಇದೆ. ಜಸ್ಟ್ ಯು ಪ್ರಿಂಟ್ ಇಟ್. ದಿಸ್ ಕಂಪ್ಲೀಟ್ಸ್ ದ ಪ್ರೋಗ್ರಾಮ್. ಇನ್ನು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಐ ವಾಂಟ್ ಟು ಟ್ರೇಸ್ ದಿಸ್. ಇಲ್ಲಿ ಟ್ರೇಸ್ ಮಾಡ್ತಾ ಹೋಗ್ತೀನಿ. ದಿಸ್ ಕಂಪ್ಲೀಟ್ಸ್ ದ ಪ್ರೋಗ್ರಾಮ್. ಓಕೆ, ಇಷ್ಟು ಬರೆದ್ರೆ ದಿಸ್ ವಿಲ್ ಕಂಪ್ಲೀಟ್ ದ ಪ್ರೋಗ್ರಾಮ್. ಈಗ ಈ ಮೇಲೆ ಫಾರ್ ಲೂಪ್ ಇದೆಯಲ್ಲ, ಅದನ್ನ ನಾನು ಟ್ರೇಸ್ ಮಾಡ್ತಾ ಹೋಗ್ತೀನಿ. ನೋಡಿ, ಐ ಇಸ್ ಈಕ್ವಲ್ ಟು 0ನಾ? ಎಸ್. 0 ಲೆಸ್ ದೆನ್ ಆರ್ ಸಿ ಅಂದ್ರೆ 2. ಇಸ್ ಇಟ್ ಟ್ರೂ? ಎಸ್. ಎಸ್ ಅಂದ್ರೆ ಒಳಗಡೆ ಎಂಟ್ರಿ ಆಗಬೇಕು. ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಐ ವ್ಯಾಲ್ಯೂ 0 ಇದೆ. ಎ ಆಫ್ ಐ ಅಂದ್ರೆ ಏನು? 0 0. ಅಂದ್ರೆ ಸಮ್ ಒಳಗಡೆ ಏನಿದೆ? 0 ಪ್ಲಸ್ ಎ ಆಫ್ 00 ಅಂದ್ರೆ ಯಾವ ವ್ಯಾಲ್ಯೂ? 5. ಅಂದ್ರೆ ಸಮ್ ಒಳಗಡೆ ಏನ್ ಬಂತು? 5 ಸ್ಟೋರ್ ಆಯ್ತು. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್ ಆಗುತ್ತೆ. ಐ ಇಸ್ ಈಕ್ವಲ್ ಟು 1. 1 ಲೆಸ್ ದೆನ್ 2 ಈಸ್ ಟ್ರೂ. ಟ್ರೂ ಅಂದ್ರೆ ಮತ್ತೆ ಸಮ್ ಆಗುತ್ತೆ. ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಎ ಆಫ್ ಐ ವ್ಯಾಲ್ಯೂ 1 ಇದೆ ಅಂದ್ರೆ ಎ ಆಫ್ 1 1. ಹಳೆ ಸಮ್ ವ್ಯಾಲ್ಯೂ ಎಷ್ಟಿದೆ? 5 ಪ್ಲಸ್ ಎ ಆಫ್ 1 1 ಎಷ್ಟು? 3. ಅಂದ್ರೆ ಸಮ್ ವ್ಯಾಲ್ಯೂ ಎಷ್ಟಾಯ್ತು? 8. ಓಕೆ, ಫೈನಲಿ ಐ ಇಸ್ ಈಕ್ವಲ್ ಟು 2 ಆಯ್ತು. 2 ಲೆಸ್ ದೆನ್ 2 ಈಸ್ ಫಾಲ್ಸ್ ಆಯ್ತು. ಹಂಗಿದ್ರೆ ನಾವು ಯು ಕ್ಯಾನ್ ಪ್ರಿಂಟ್ ದ ಟ್ರೇಸ್. ಟ್ರೇಸ್ ಇಸ್ ಈಕ್ವಲ್ ಟು ಸಮ್ ಅಂದ್ರೆ ಎಷ್ಟು? 8. ಕರೆಕ್ಟಾ? ಇಸ್ ಇಟ್ ದ ಎಡಿಷನ್ ಆಫ್ ಡಯಾಗೋನಲ್ ವ್ಯಾಲ್ಯೂಸ್? ಎಸ್.
5 plus 3 ಮಾಡಿದರೆ 8 will be the result. Like this program will work. Okay. If you have any doubts, you can comment. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ದಿಸ್ ಇಸ್ ದ ವೆರಿ ಸಿಂಪ್ಲೆಸ್ಟ್ ಪ್ರೋಗ್ರಾಮ್. ಓನ್ಲಿ ಥಿಂಗ್ ಯು ನೀಡ್ ಟು ಸಿ ದ್ಯಾಟ್ ಸ್ಟೋರ್ ಮಾಡೋದು ಗೊತ್ತಾಗುತ್ತೆ ನಿಮಗೆ, ಬಟ್ ಎಡಿಷನ್ ಹೇಗೆ ಮಾಡೋದು, ಐ ಪೊಸಿಷನಲ್ಲಿರೋ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತಾ ಹೋಗಿಬಿಟ್ರೆ ಯು ವಿಲ್ ಗೆಟ್ ದ ರಿಸಲ್ಟ್. ಓಕೆ. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.